ಎಲ್ಲರೂ ನಮಸ್ಕಾರ. ಈಗ ಈ ಇಕ್ಷ್ವಾಕು ವಂಶದ ಸಗರ ಮತ್ತು ಅವನ 5 ಪೀಳಿಗೆಯ ಜನ ಭೂಲೋಕದ ಗಂಗೆಯನ್ನು ಅಂದರೆ ದೇವಲೋಕದ ಗಂಗೆಯನ್ನು ಭೂಲೋಕಕ್ಕೆ ಹೆಂಗೆ ತೊಗೊಂಬರ್ತಾರ ಅಂಥೇಳಿ ನಾ ಹಿಂದಿನ ಕಥೆಯೊಳಗೆ ಹೇಳಿದೆ. ಈ ಒಂದು ಕಾರ್ಯದೊಳಗೆ ಅವರು ಮೇಲೆ ಇಳಿದು ಹತ್ತೋದಕ್ಕೆಲ್ಲ ತೊಂದರೆ ಇಲ್ಲ. ಗುಡ್ಡಗಳಲ್ಲಿ, ಹಿಮಾಲಯದ ಗುಡ್ಡಗಳಲ್ಲಿ ಅವರು ಸುರಂಗವನ್ನು ಕೊರೀತಾ ಇರ್ತಾರೆ, ಸುರಂಗವನ್ನು ಮಾಡಿರ್ತಾರೆ. ಆ ಸುರಂಗದ ಮೂಲಕ ಅದು ಹಾದು ಬರುವಂಥ ಕ್ರಿಯೆ ಅವರಿಗೆ ಸುಲಭ ಆಗ್ತಾ ಇರ್ತದೆ. ಎಷ್ಟೋ ಒಂದು ಗುಹೆಗಳಲ್ಲಿ ಮೇಲೆ ಈ ಬೆಳಕಿಂಡಿಯನ್ನು ಬಿಟ್ಟಿರ್ತಾರೆ, ಇದರಲ್ಲಿ ಗಾಳಿ ಬೆಳಕು ಬರಲಿ ಗುಹೆಯೊಳಗೆ ಅಂತಂದು ಹೇಳಿ. ಕೆಲವು ಕಡೆ ಸಾಧ್ಯ ಆಗಲಿಲ್ಲದಕ್ರೆ ಈ ಪಂಜನ್ನು ಉರಿಸಿ ಅವ್ರೇನಂತಂದ್ರೆ ಬರ್ತಾ ಇರ್ತಾರೆ. ಹೀಗಾಗಿ ಏನಾಗ್ತೈತೆ ಅಂದ್ರೆ ಅಲ್ಲಿ ಮೇಲಿನಿಂದ ನಮಗೆ ಈ ಋಷಿಕೇಶ್ ಹರಿದ್ವಾರದವರೆಗೆ ಬರಬೇಕು ಅವರೆಲ್ಲ ಇಳಿದು. ಯಾಕಂದ್ರೆ ಋಷಿಕೇಶ್ ಹರಿದ್ವಾರವನ್ನು ಈ ಹರಿದ್ವಾರನೂ ಹಿಮಾಲಯದ ಹೆಬ್ಬಾಗಿಲು ಅಂತ ಕರೀತಾರೆ, ಋಷಿಕೇಶವನ್ನು ಹಿಮಾಲಯದ ಮೆಟ್ಟಿಲು ಅಂತ ಕರೀತಾರೆ. ಇಲ್ಲಿಂದ ಪ್ರಾರಂಭ ಆಗ್ತೈತಿ ಹಿಮಾಲಯ. ಅಲ್ಲಿವರೆಗೂ ಬರಬೇಕು. ಅಲ್ಲಿವರೆಗೂ ಅವ್ರು ಏನು ಮಾಡ್ತಿದ್ರು ಅಂತಂದರೆ ಎಷ್ಟೋ ಗುಡ್ಡಗಳಲ್ಲಿ ಸುರಂಗಗಳನ್ನು ಕೊರೆಯುವ ದಾರಿಯನ್ನು ಅವ್ರು ಮಾಡ್ಕೊಂಡಿದ್ರು. ಈ ಎಲ್ಲ ಪ್ರದೇಶ ಹಸ್ತಿನಾಪುರದ ಆಡಳಿತಕ್ಕೆ ಒಳಪಟ್ಟಿತ್ತು. ಯುಧಿಷ್ಠಿರ ರಾಜನಾದ ಮೇಲೆ ಗುರುದೇವರು ಬರಂದು ಹೋಗೋದು ಮಾಡೋದಕ್ಕಾಗಿ ಅನುಕೂಲ ಆಗಲಿ, ತಾವು ಗುರುದೇವರನ್ನು ಭೇಟಿಯಾಗೋದಾಗಲಿ, ಎದಕ್ಕಾಗಲೂ ಆಗಲಿ ಅಂತ ಅಲ್ಲಿ ಇನ್ನೂ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿದ್ದ. ಅಲ್ಲಿ ಅವರು ಬರಬೇಕಾದ್ರೆ ಒಂದು ಪಡೆಯನ್ನು ನೇಮಿಸಿದ್ದ. ಗುರುದೇವರು ಬರಬೇಕು ಅಂತಂದ್ರೆ ಅವರನ್ನು ಗುಹೆಗಳ ಮೂಲಕ ಕರ್ಕೊಂಡು ಬರಬೇಕು, ಅವ್ರಿಗೆ ಅಲ್ಲಲ್ಲಿ ತಂಗೋದಕ್ಕೆ ವ್ಯವಸ್ಥೆಗಳನ್ನು ಮಾಡಬೇಕು, ಅವ್ರ ಭೋಜನ ವ್ಯವಸ್ಥೆ, ನದಿಗಳನ್ನು ದಾಟುವುದಕ್ಕೆ ಬೆಸ್ತರನ್ನು ನೇಮಿಸಿದ್ದ. ಹೀಗಾಗಿ ಇದು ನೋಡ್ರಿ, ಒಂದು ಯೋಜನೆ ಅಂತಂದ್ರೆ 8 ಮೈಲು, ಅದರ 12.8 ಕಿಲೋಮೀಟರ್, 35ರಿಂದ 40 ಕಿಲೋಮೀಟರ್ ದೂರ ಇಲ್ಲಿ ಬದರಿಕಾಶ್ರಮದಿಂದ ಹಸ್ತಿನಾಪುರಕ್ಕೆ, ಅಂದರೆ ಸುಮಾರು 500 ಕಿಲೋಮೀಟರ್ಗಳವರೆಗಿನಂಥ ದೂರ. ಈ ದೂರವನ್ನು ಈ ಗಾಡಿ ಇವು ಯಾವುದೂ ವ್ಯವಸ್ಥೆ ಇಲ್ಲದನ ಏನಂತಂದ್ರೆ ಕೆಲವು ದಿನಗಳಲ್ಲಿ, ಅಂದರೆ ಒಂದು ವಾರ, ಭಾಳ ಒಂದು 8-10 ದಿನಗಳಲ್ಲಿ ಹಸ್ತಿನಾಪುರಕ್ಕೆ ಮುಟ್ತಿದ್ರು. ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಹೀಗಾಗಿ ಗುರುದೇವರು ಏನಂತಂದ್ರೆ ಅನೇಕ ಜನ ಶಿಷ್ಯರೊಂದಿಗೆ ಈ ಗುಹೆಯೊಳಗೆ ಪ್ರವೇಶ ಮಾಡ್ತಾ ಆ ಒಂದು ಏನು ಪಡೆ ಇತ್ತಲ್ಲ ಅದರ ಸಹಾಯದಿಂದ ಅವ್ರು ಏನಂತಂದ್ರೆ ಈ ಹರಿದ್ವಾರದವರೆಗೆ ಬರ್ತಾರೆ. ಹರಿದ್ವಾರದಿಂದ ಮುಂದೆ ಏನಕ್ಕೆ ಅಂದ್ರೆ ಬಯಲು ಪ್ರದೇಶ ಆಗ್ತೈತಿ. ಈ ಗಂಗೆ ಹರಿದು ಬರೋದರಿಂದ ಆ ಬರಡಾಗಿದ್ದಂಥ ಭೂಮಿ ಅತ್ಯಂತ ಫಲಭರಿತವಾಗೈತಿ. ಈಗೆಲ್ಲ ನಮ್ಗೆ ಗುರ್ತೈತಿ. ಅಲ್ಲಿಯ ಜನಸಂಖ್ಯೆ ಹೆಚ್ಚಿಗೆ, ಉದ್ಯೋಗ ಅವಕಾಶಗಳನ್ನು ಕೂಡ ಹೆಚ್ಚಿಗೆ. ಅಲ್ಲಿಂದ ಮುಂದೆ ಬಯಲು ಪ್ರದೇಶ ಆಗಿರುವುದರಿಂದ ಈ ರಥ ಅಥವಾ ಕುದುರೆಯ ಮೇಲೆ ಎಲ್ಲರೂ ಏನಂತಾರೆ ಗುರುದೇವರಾಗಲಿ ಉಳಿದವರಾಗಲಿ ಪ್ರಯಾಣವನ್ನು ಮಾಡ್ತಾಯಿದ್ರು. ಹೀಗಾಗಿ ಇವರು ಅಲ್ಲಿಂದ ಈ ಅರಮನೆಗೆ ಬಂದಾಗ ಯುಧಿಷ್ಠಿರನಿಗೆ ಭಾಳ ಸಂತೋಷ ಆಗ್ತೈತಿ. ಅವನು ತನ್ನ ತಮ್ಮಂದಿರನ್ನು, ದ್ರೌಪದಿಯನ್ನು ಕರೆದುಕೊಂಡು ಅವ್ರನ್ನ ಸ್ವಾಗತ ಮಾಡ್ತಾನೆ. ಭಾಳ ಖುಷಿಯಾಕೆ ತನ್ನ ಅರಮನೆಗೆ ಕರ್ಕೊಂಡು ಹೋಗ್ತಾನೆ. ಗುರುದೇವರಿಗೆ ನೀವು ವಿಶ್ರಾಂತಿಯನ್ನು ತೊಗೊಂಡ್ರಿ, ಬಳಲಿ ಬಂದೀರಿ ಅಂಥೇಳಿ ಎಲ್ಲ ವಿಶ್ರಾಂತಿಗೆ ಕಳಿಸ್ತಾನೆ. ಅದಾದಮೇಲೆ ಗುರುದೇವರು ನೋಡ್ತಾರೆ, ಈ ಯುಧಿಷ್ಠಿರ ಮುಖ ಸಣ್ಣದೇ ಇರ್ತೈತಿ, ಮನಸ್ಸಿಗೆ ಸಂತೋಷ ಅನ್ನೋದು ಕಂಡು ಬರುವುದೇ ಇಲ್ಲ. ಯಾಕಪ್ಪ ಯುಧಿಷ್ಠಿರ, ಇಂಥ ಒಂದು ದೇಶ ನಿನ್ನ ಕೈಗೆ ಸಿಕ್ಕೈತಿ, ಈಗ ಪ್ರಜೆಗಳ ಯೋಗಕ್ಷೇಮವನ್ನು ನೋಡ್ಕೊ, ನೀನು ಇಷ್ಟ್ಯಾಕೆ ಚಿಂತಾಕ್ರಾಂತ ಆಗಿದ್ದಿ ಅಂತ ಕೇಳ್ತಾರೆ. ಆಗ ಯುಧಿಷ್ಠಿರ ಹೇಳ್ತಾನೆ, ಎಂಥ ಒಂದು ರಾಜ್ಯ ನನಗೆ, ಎಲ್ಲ ಅಣ್ಣ ತಮ್ಮಂದಿರನ್ನು ಕೊಂದೆ, ನನ್ನ ಗುರುಗಳನ್ನು ಕೊಂದೆ, ಎಷ್ಟೋ ಜನ ಹಿರಿಯರನ್ನು ಕೊಂದ್ವಿ, ಇವ್ರನ್ನೆಲ್ಲ ಕೊಂದು ನಾನು ಈ ಒಂದು ಸಿಂಹಾಸನದ ಮೇಲೆ ಕುಂತೇನೆ ಗುರುಗಳೇ. ನನ್ನ ಮನಸ್ಸಿಗೆ ಸಮಾಧಾನ ಅನಿಸವಲ್ದು. ನನಗೆ ಎದಕ್ಕೆ ಬೇಕಾಗಿತ್ತು? ಇವರೆಲ್ಲ ಕೊಂದು ಈ ಸಿಂಹಾಸನವನ್ನು ನಾ ಯಾಕೆ ಬೇಕಾಗಿತ್ತು? ನನಗೆ ನಾ ತ್ಯಜಿಸ್ಬಿಟ್ಟಿದ್ರೆ ಒಳ್ಳೆಯದಿತ್ತು. ನನಗೆ ಈ ಸಿಂಹಾಸನ ಮುಳ್ಳಿನ ಮೇಲೆ ಕುಂತಂಗೆ ಅನ್ಸಾಕತ್ತೈತಿ. ಪ್ರತಿ ಕ್ಷಣ ಅವರೆಲ್ಲರ ಮುಖಗಳನ್ನು ನನ್ನ ಕಣ್ಣು ಮುಂದೆ ಬಂದಂಗೆ ಆಗ್ತೈತಿ ಅಂತಂದು ಹೇಳಿ ತನ್ನ ಅಳಲನ್ನು ತೋಡ್ಕೊತ ನಾವು ತಮ್ಮಂದರು ಕೂಡ ಹೇಳ್ತಾರೆ. ನಾವು ಎಷ್ಟೋ ಸಮಾಧಾನ ಹೇಳಿದ್ರು ಕೇಳ್ತಾ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ. ಆವಾಗ ಗುರುದೇವರು ಹೇಳ್ತಾರೆ, ಯುಧಿಷ್ಠಿರ ನೀ ಯಾಕೆ ಹಿಂಗೆ ಚಿಂತೆ ಮಾಡಾಕತ್ತಿ? ನೀನು ಕ್ಷತ್ರಿಯ ಅದಿದಿ, ಆ ಧರ್ಮವನ್ನು ನೀನು ಮೆಟ್ಟಿ ನಿಂತು ಧರ್ಮ ಸ್ಥಾಪನೆ ಆಗೈತಿ. ಈಗ ಅಧರ್ಮಿಗಳಾದವ್ರನ್ನ ನೀನು ಕೊಂದಿದಿ.
ನಿನ್ನ ತಮ್ಮಂದಿರೋದೆಲ್ಲ ಅವರೆಲ್ಲ ಅಧರ್ಮದ ದಾರಿಯನ್ನು ಹಿಡಿದಿದ್ರು. ನಿಮ್ಮನ್ನೇ ಅಷ್ಟೇ ಅಲ್ಲ, ಉಳಿದ ಎಲ್ಲ ಜನರು ಎಷ್ಟೊಂದು ಹಿಂಸೆಯನ್ನು ಅವ್ರು ಕೊಟ್ಟಾರ. ನೀ ಹಿಂಗ್ಯಾಕೆ ಚಿಂತೆ ಮಾಡ್ತಿದ್ದಿ ಅಂದ್ಕೊಳ್ಳಿ. ಯುಧಿಷ್ಠರ್ ಹೇಳ್ತಾನೆ, ಅವರಷ್ಟಲ್ಲ ಗುರುಗಳೇ, ನಾನು ಎಷ್ಟೋ ಜನ ಹಿರಿಯರನ್ನ ಕೊಂದೇನಿ, ನನ್ನ ಗುರುಗಳನ್ನು ಕೊಂದೇನಿ ಅಂದ್ಕೊಳ್ಳಿ. ಗುರುದೇವ್ರು ಹೇಳ್ತಾರೆ, ಹೌದಪ್ಪ, ಅವರು ಅನಿವಾರ್ಯವಾಗಿ ಅಧರ್ಮದ ದಾರಿನ ಅವ್ರಿಗೂ ಬೆಂಬಲ ಕೊಡಬೇಕಾಯ್ತು. ಅವ್ರಿಗೂ ಮನಸ್ಸಿರಲಿಲ್ಲ ಕೊಡೋದಕ್ಕೆ. ಭೀಷ್ಮ ಆಯ್ತು, ದ್ರೋಣ ಆಯ್ತು, ಎಷ್ಟೋ ಜನ ಲಕ್ಷಾಂತರ ಜನರು ಮನಸ್ಸಿಲ್ಲದಿದ್ದರೂ ಕೂಡ ಈ ಅಧರ್ಮಕ್ಕೆ ಬೆಂಬಲವನ್ನು ಕೊಡಬೇಕಾಯ್ತು. ಅಧರ್ಮಕ್ಕೆ ಈಗ ಸೋಲಾಗಿ ಧರ್ಮದ ಜಯ ಆಗೈತಿ, ಧರ್ಮಕ್ಕೆ ಜಯ ಆಗೈತಿ. ನೀನು ಕ್ಷತ್ರಿಯನಾಗಿ ಇಂಥ ಎಲ್ಲ ಯೋಚನೆಗಳನ್ನು ನೀನು ಮಾಡಬಾರ್ದು ಅಂತ ಹೇಳ್ತಾರೆ. ಆದರೂ ಯುಧಿಷ್ಠಿರನಿಗೆ ಸಮಾಧಾನ ಆಗೋದಿಲ್ಲ. ಅದಕ್ಕೇನು ಪರಿಹಾರ ಹೇಳ್ತಾರೆ ಅನ್ನೋದನ್ನು ನಾನು ಮುಂದಿನ ಕಥೆಯೊಳಗೆ ಹೇಳ್ತೀನಿ.